ಹಾಯ್ ಫ್ರೆಂಡ್ಸ್, ರಾಜ್ಯದ ಮುಂದಿನ ಸಿಎಂ ಯಾರಾಗಬೇಕು? ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ಮಲ್ಲಿಕಾರ್ಜುನ ಖರ್ಗೆ, ಪರಮೇಶ್ವರ್ ಇವರಲ್ಲಿ ಯಾರು ಬೆಸ್ಟ್? ದಲಿತ, ಒಕ್ಕಲಿಗ, ನಾಯಕ ಈ ಯಾವ ಸಮುದಾಯದವರು ಸಿಎಂ ಆಗಬೇಕು? ವಯಸ್ಸು, ಶಿಕ್ಷಣದಲ್ಲಿ ಯಾರು ಮುಂದಿದ್ದಾರೆ? ಹೆಚ್ಚು ಅನುಭವ ಹೊಂದಿರೋದು ಯಾರು? ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ವಯಸ್ಸು. ಮಲ್ಲಿಕಾರ್ಜುನ ಖರ್ಗೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ವರವಟ್ಟಿಯಲ್ಲಿ 1942ರ ಜುಲೈ 21ರಂದು ಜನಿಸಿದ್ರು. 82 ವರ್ಷ ವಯಸ್ಸಾಗಿದೆ. ಇನ್ನು ಡಿಕೆ ಶಿವಕುಮಾರ್ 1962ರ ಮೇ 15ರಂದು ಕನಕಪುರದಲ್ಲಿ ಜನಿಸಿದ್ರು. ಇವರಿಗೆ 62 ವರ್ಷ ವಯಸ್ಸಾಗಿದೆ. ಸತೀಶ್ ಜಾರಕಿಹೊಳಿ 1962ರ ಜೂನ್ 1ರಂದು ಬೆಳಗಾವಿಯಲ್ಲಿ ಜನಿಸಿದ್ರು. ಇವರಿಗೆ ಈಗ 62 ವರ್ಷ ವಯಸ್ಸಾಗಿದೆ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ 1951ರ ಆಗಸ್ಟ್ 1ರಂದು ತುಮಕೂರಿನ ಗೊಲ್ಲಹಳ್ಳಿಯಲ್ಲಿ ಜನಿಸಿದ್ರು. ಇವರಿಗೆ 73 ವರ್ಷ ವಯಸ್ಸಾಗಿದೆ. ಶಿಕ್ಷಣದಲ್ಲಿ ಯಾರು ಮುಂದೆ? ಮಲ್ಲಿಕಾರ್ಜುನ್ ಖರ್ಗೆ BA ಜೊತೆಗೆ ಕಾನೂನು ಪದವಿ ಪಡ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಪದವಿ ಪಡೆದಿದ್ದು ನಂತರದಲ್ಲಿ ಡಬಲ್ ಡಿಗ್ರಿ ಕೂಡ ಪಡ್ಕೊಂಡ್ರು. ಆದರೆ ಸತೀಶ್ ಜಾರಕಿಹೊಳಿ PUC ವರೆಗೆ ಮಾತ್ರವೇ ಓದಿದ್ದಾರೆ. ಇನ್ನು ಪರಮೇಶ್ವರ್ BSc, MSc ಜೊತೆಗೆ PhD ಕೂಡ ಮುಗಿಸಿದ್ದಾರೆ. ರಾಜಕೀಯಕ್ಕೆ ಎಂಟ್ರಿ ಹೇಗೆ? ಮಲ್ಲಿಕಾರ್ಜುನ ಖರ್ಗೆ ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡ್ರು. ನಂತರ ಕಾರ್ಮಿಕ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ರಾಜಕೀಯಕ್ಕೆ ಬಂದರು. ಡಿಕೆ ಶಿವಕುಮಾರ್ ಕೂಡ ಓದುತ್ತಿದ್ದಾಗಲೇ ಕಾಂಗ್ರೆಸ್ ವಿದ್ಯಾರ್ಥಿ ಸಂಘಟನೆ NSUI ಸೇರಿದ್ರು. ಸತೀಶ್ ಜಾರಕಿಹೊಳಿ ಕಾಲೇಜು ಬಿಟ್ಟ ಮೇಲೆ ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ್ರು. ನಂತರದಲ್ಲಿ ರಾಜಕಾರಣಿಗಳ ಪರಿಚಯವಾಗಿದ್ದರಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಅದೇ ಪರಮೇಶ್ವರ್ ರಾಜಕೀಯದಿಂದ ದೂರ ಇದ್ರು. ಆದರೆ ಕಾರ್ಯಕ್ರಮವೊಂದಕ್ಕೆ ರಾಜೀವ್ ಗಾಂಧಿಯನ್ನು ಆಹ್ವಾನಿಸಲು ಹೋದಾಗ ಅವರ ಮಾತಿಗೆ ಒಪ್ಪಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಹೆಚ್ಚು ಸಲ ಗೆದ್ದವರು ಯಾರು? ಮಲ್ಲಿಕಾರ್ಜುನ್ ಖರ್ಗೆ 1972ರಲ್ಲಿ ಗುರುಮಿಟ್ಕಲ್ ಕ್ಷೇತ್ರದಿಂದ ಸ್ಪರ್ಧಿಸುವ ಮೂಲಕ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಅಲ್ಲಿಂದ ಇಲ್ಲಿಯವರೆಗೆ 9 ಬಾರಿ ಶಾಸಕರಾಗಿ 3 ಸಲ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಡಿಕೆ ಶಿವಕುಮಾರ್ ವಿಚಾರಕ್ಕೆ ಬಂದರೆ 1985ರಲ್ಲಿ ಮೊದಲ ಬಾರಿಗೆ ಸಾತನೂರು ಕ್ಷೇತ್ರದಿಂದ ದೇವೇಗೌಡರ ವಿರುದ್ಧ ಸ್ಪರ್ಧಿಸಿ ಸೋತ್ರು. ಆದರೆ 1989ರಿಂದ ಸತತವಾಗಿ 8 ಸಲ ವಿನ್ ಆಗಿದ್ದಾರೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ 2 ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಬೆಳಗಾವಿಯ ಯಮಕನಮರಡಿ ಕ್ಷೇತ್ರದಿಂದ 4 ಸಲ ವಿನ್ ಆಗಿದ್ದಾರೆ. ಇನ್ನು ಪರಮೇಶ್ವರ್ 6 ಸಲ ಶಾಸಕರಾಗಿ 1 ಸಲ MLC ಆಗಿ ಕೆಲಸ ಮಾಡಿದ್ದಾರೆ. ಹೆಚ್ಚು ಅನುಭವ ಯಾರಿಗಿದೆ? ಮಲ್ಲಿಕಾರ್ಜುನ ಖರ್ಗೆ 7-8 ಸಲ ಸಚಿವರಾಗಿ, ವಿಪಕ್ಷ ನಾಯಕರಾಗಿ, ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಈಗ ಹಾಲಿ AICC ಅಧ್ಯಕ್ಷರಾಗಿದ್ದಾರೆ. ಡಿಕೆ ಶಿವಕುಮಾರ್ 5ಕ್ಕೂ ಹೆಚ್ಚು ಸಲ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಈಗ DCM ಜೊತೆಗೆ KPCC ಅಧ್ಯಕ್ಷರೂ ಆಗಿದ್ದಾರೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ 4 ಸಲ ಸಚಿವರಾಗಿ, KPCC ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದು ಹಾಲಿ ಲೋಕೋಪಯೋಗಿ ಸಚಿವರಾಗಿದ್ದಾರೆ. ಇನ್ನು ಪರಮೇಶ್ವರ್ 5 ಸಲ ಸಚಿವರಾಗಿದ್ದಾರೆ. KPCC ಅಧ್ಯಕ್ಷರೂ ಆಗಿದ್ದ ಇವರು ಕುಮಾರಸ್ವಾಮಿ CM ಆಗಿದ್ದಾಗ DCM ಕೂಡ ಆಗಿದ್ರು. ಸಮುದಾಯ ಯಾವುದು? ಮಲ್ಲಿಕಾರ್ಜುನ್ ಖರ್ಗೆ ದಲಿತ ಸಮುದಾಯಕ್ಕೆ ಸೇರಿದ್ದಾರೆ. ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ರೆ, ಸತೀಶ್ ಜಾರಕಿಹೊಳಿ ನಾಯಕ ಸಮುದಾಯದವರಾಗಿದ್ದಾರೆ. ಪರಮೇಶ್ವರ್ ದಲಿತ ಸಮುದಾಯಕ್ಕೆ ಸೇರಿದ್ದಾರೆ. ಪಕ್ಷ ನಿಷ್ಠೆ ಯಾರಿಗೆ ಜಾಸ್ತಿ? ಮಲ್ಲಿಕಾರ್ಜುನ್ ಖರ್ಗೆ ಮೂಲ ಕಾಂಗ್ರೆಸ್ಸಿಗರಾಗಿದ್ದು ಪಕ್ಷ ನಿಷ್ಠೆಯಲ್ಲಿ ತುಂಬಾ ಮುಂದಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ ಕುಟುಂಬಕ್ಕೆ ತುಂಬಾ ನಿಷ್ಠೆ ಹೊಂದಿದ್ದಾರೆ. ಅದೇ ರೀತಿ ಡಿಕೆ ಶಿವಕುಮಾರ್ ಕೂಡ ಕಾಲೇಜು ದಿನಗಳಿಂದಲೂ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡು ಬಂದಿದ್ದಾರೆ. ಎಂತಹದ್ದೇ ಪರಿಸ್ಥಿತಿ ಬಂದರೂ ಪಕ್ಷವನ್ನ ಬಿಟ್ಟು ಹೋಗಿಲ್ಲ. ಏನೋ ಸತೀಶ್ ಜಾರಕಿಹೊಳಿ ಮೊದಲು ಜನತಾದಳದಿಂದ ರಾಜಕೀಯ ಶುರು ಮಾಡಿದ್ರು. ಇದಾದ್ಮೇಲೆ JDSಗೆ ಹೋಗಿದ್ದ ಸತೀಶ್ ಸಿದ್ದರಾಮಯ್ಯ ಜೊತೆ ಕಾಂಗ್ರೆಸ್ ಸೇರಿದ್ರು. ಏನೋ ಪರಮೇಶ್ವರ್ ಕೂಡ ಮೂಲ ಕಾಂಗ್ರೆಸ್ಸಿಗರೇ ಆಗಿದ್ದಾರೆ. ಆಸ್ತಿಯಲ್ಲಿ ಯಾರು ಮುಂದೆ? ಮಲ್ಲಿಕಾರ್ಜುನ ಖರ್ಗೆ ಬಳಿ 15 ಕೋಟಿ 77 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದ್ದು 31 ಲಕ್ಷ ರೂಪಾಯಿ ಸಾಲ ಇದೆ. ಅದೇ ರೀತಿ ಡಿಕೆ ಶಿವಕುಮಾರ್ ಬಳಿ 1413 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದ್ದು 503 ಕೋಟಿಯಷ್ಟು ಸಾಲವಿದೆ. ಸತೀಶ್ ಜಾರಕಿಹೊಳಿ ಬಳಿ 175 ಕೋಟಿ ರೂಪಾಯಿ ಆಸ್ತಿ ಮತ್ತು 12 ಕೋಟಿ ರೂಪಾಯಿ ಸಾಲ ಇದೆ.
ಇವರನ್ನು ಸಾಹುಕಾರ ಅಂತ ಕರೆಯಲಾಗುತ್ತೆ. ಇವರು ಸ್ವಂತ ಹೆಲಿಕಾಪ್ಟರ್ ಹೊಂದಿದ್ದಾರೆ. ಇನ್ನು ಪರಮೇಶ್ವರ್ ಬಳಿ 21 ಕೋಟಿ ರೂಪಾಯಿ ಆಸ್ತಿ ಇದ್ದು ಅದರಲ್ಲಿ 15 ಕೋಟಿಯಷ್ಟು ಸಾಲವೇ ಇದೆ ಅಂತ ಮಾಹಿತಿ ನೀಡಿದ್ದಾರೆ. ಹೆಂಡತಿ ಮಕ್ಕಳು ಯಾರು? ಮಲ್ಲಿಕಾರ್ಜುನ ಖರ್ಗೆ ಅವರು ರಾಧಾಬಾಯಿ ಅನ್ನೋರನ್ನ ಮದುವೆ ಆದ್ರು. ಇವರಿಗೆ 2 ಹೆಣ್ಮಕ್ಕಳಿದ್ದು 3 ಗಂಡ್ಮಕ್ಕಳಿದ್ದಾರೆ. ಅವರಲ್ಲಿ ಪ್ರಿಯಾಂಕ್ ಖರ್ಗೆ ರಾಜಕೀಯದಲ್ಲಿ ಫುಲ್ ತೊಡಗಿಸಿಕೊಂಡಿದ್ದು ಹಾಲಿ ಸಚಿವರು ಆಗಿದ್ದಾರೆ. ಖರ್ಗೆ ಅಳಿಯ ರಾಧಾಕೃಷ್ಣ ಕಲಬುರಗಿ ಸಂಸದರಾಗಿದ್ದಾರೆ. ಡಿಕೆ ಶಿವಕುಮಾರ್ ಉಷಾ ಅನ್ನೋರನ್ನ ಮದುವೆ ಆಗಿದ್ದು 3 ಮಕ್ಕಳಿದ್ದಾರೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ ಶಕುಂತಲಾ ಅನ್ನೋರನ್ನ ಮದುವೆ ಆಗಿದ್ದು ರಾಹುಲ್ ಅನ್ನೋ ಮಗ ಇದ್ದು ಪ್ರಿಯಾಂಕಾ ಅನ್ನೋ ಮಗಳಿದ್ದಾರೆ. ಈಕೆ ಸದ್ಯ ಚಿಕ್ಕೋಡಿ ಸಂಸದೆಯಾಗಿದ್ದಾರೆ. ಇನ್ನು ಜಿ ಪರಮೇಶ್ವರ್ ಕನ್ನಿಕಾ ಪರಮೇಶ್ವರಿ ಅನ್ನೋರನ್ನ ಮದುವೆ ಆಗಿದ್ದು ಓರ್ವ ಮಗಳಿದ್ದಾರೆ. ಫ್ರೆಂಡ್ಸ್, ಇದು ಕಾಂಗ್ರೆಸ್ನ ಮುಂದಿನ ಸಿಎಂ ಅಭ್ಯರ್ಥಿಗಳಾದ ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್, ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ? ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಇವರಲ್ಲಿ ಯಾರು ಸಿಎಂ ಆಗಬೇಕು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.